ಆ, ಇದೇನು ಪ್ರೆಗ್ನೆಂಟ್ ಲೇಡಿ ಯೂಸ್ ಮಾಡೋ ಮೆಡಿಸಿನ್ಸ್ ಅಂಡ್ ಪ್ರಿಕಾಷನ್ಸ್ ಎಲ್ಲ ಇದೆ. ಆ ಹುಡುಗಿ ಮದುವೆ ಮುಂಚೆ ಗರ್ಭಿಣಿ ಆಗಿದ್ದಾಳೆ. ಓ, ಅಂದ್ರೆ ನವ್ಯ ಕನ್ಸೀವ್ ಆಗಿರೋ ವಿಷಯ ನಿಂಗೆ ಗೊತ್ತಾಗೋಯ್ತಾ? ಇದೇನಿದು? ಚಕ್ರಿಗೆ ನಾವೆಲ್ಲರೂ ಸೇರಿ ಸರ್ಪ್ರೈಸ್ ಕೊಡೋಣ ಅನ್ಕೊಂಡ್ರೆ ಅವನೇ ನಮ್ಗೆಲ್ರಿಗೂ ಸರ್ಪ್ರೈಸ್ ಕೊಟ್ಬಿಟ್ಟ. ಆದ್ರೂ ಹೇಗೆ ಚಕ್ರಿ, ಗುಡ್ ನ್ಯೂಸ್ನ ನಾನೇ ನಿನ್ನ ಹತ್ರ ಹೇಳೋಣ ಅನ್ಕೊಂಡಿದ್ದೆ. ಅಷ್ಟರಲ್ಲಿ ಯಾರೇ ವಿಲ್ ಮಾಡಿದ್ರು ನಿಂಗೆ? ನನ್ನ ಹೆಂಡತಿ ಬಗ್ಗೆ ಯಾರಾದ್ರೂ ಹೇಳಬೇಕಾ? ಅಷ್ಟು ಕೂಡ ತಿಳ್ಕೊಳ್ಳಲ್ವಾ ನಾನು? ನಿನಗೆ ಅಷ್ಟೊಂದು ಸೀನ್ ಇಲ್ಲ ಬಿಡು. ವಾಣಿ, ನೀನೇ ಹೇಳಿರ್ತೀಯ ಅಲ್ವಾ? ನನಗೆ ಗೊತ್ತು, ನೀನೇ ಹೇಳಿರ್ತೀಯ. ಹೇಗ್ ಗೊತ್ತಾದ್ರೆ ಏನಮ್ಮ? ಪ್ರೀತಿ ಅಂದ್ರೆ ಅದೇನೆ. ಹೇಳಿದ್ರು ಹೇಳ್ದೆ ಹೋದ್ರು ಹೆಂಡತಿ ಗರ್ಭವತಿ ಅಂತ ತಿಳ್ಕೊಂಡು ಅವಳಿಗೆ ಬೇಕಾಗಿರೋ ಮಾತ್ರೆಗಳನ್ನ ತಂದಿದ್ದಾನಲ್ವಾ? ಇಷ್ಟು ಪ್ರೀತಿ ಮಾಡೋ ಗಂಡ ಎಲ್ ಸಿಗ್ತಾನೆ? ಇಂಥ ಒಳ್ಳೆ ಗಂಡ ಸಿಕ್ಕಿರೋದು ನಮ್ ನವ್ಯನ ಅದೃಷ್ಟನೇ. ನೋಡ್ ಚಕ್ರಿ ಮೇಡಮ್, ಇವತ್ತಿಂದ ನೀನು ಯಾವ ಕೆಲಸದ ಮೇಲೆ ಹೊರಗಡೆ ಹೋದ್ರು ಮನೇಲಿ ಕನಿಷ್ಠ ಒಬ್ರಿಗಾದ್ರೂ ನೀನು ಇಂಟಿಮೆಂಟ್ ಮಾಡಿ ಹೋಗು. ಅಟ್ಲೀಸ್ಟ್ ನಿನ್ನ ವೈಫ್ ನವ್ಯನಿಗಾದ್ರೂ ಹೇಳಿ ಹೋಗು, ಓಕೆನಾ? ಆಗ ಯಾರಿಗೂ ಯಾವ ಟೆನ್ಷನು ಇರೋದಿಲ್ಲ. ಓಕೆ ಮೇಡಮ್. ಈ ಸಮಯದಲ್ಲಿ ನವ್ಯ ಶಾರೀರಿಕವಾಗಿಯೂ ಮಾನಸಿಕವಾಗಿಯೂ ಕೂಡ ಆರೋಗ್ಯವಾಗಿರ್ಬೇಕು ಚಕ್ರಿ. ಆ ಜವಾಬ್ದಾರಿ ನಿಂದು ಅಂತ ಮರಿಬೇಡ. ಖಂಡಿತ ಸರ್. ಇವಳಿಗೆ ಯಾವ ಸಮಸ್ಯೆನೂ ಇಲ್ದಿರೋ ಹಾಗೆ ಇನ್ಮೇಲಿಂದ ನಾನು ನೋಡ್ಕೊತೀನಿ. ಓಕೆ, ಈಗಾಗಲೇ ತುಂಬ ತಡ ಆಗೋಯ್ತು. ಹೋಗಿ ರೆಸ್ಟ್ ತಗೊಳ್ಳಿ. ಚಕ್ರಿ, ಗೋ ಇನ್ಸೈಡ್. ತುಂಬ ದೊಡ್ಡ ತಪ್ಪು ಮಾಡ್ತಿದ್ಯಾ ಚಕ್ರಿ. ನಿಜಾನ ರಹಸ್ಯವಾಗಿ ಬದಲಾಯಿಸೋದಕ್ಕೆ ಎಷ್ಟು ಸುಳ್ಳು ಹೇಳ್ತಿದ್ಯಾ, ಎಷ್ಟು ಜನರಿಗೆ ಮೋಸ ಮಾಡ್ತಿದ್ಯಾ. ಆಸ್ಪತ್ರೆಯಲ್ಲಿರೋ ಆ ಹುಡುಗಿಗೆ ತಗೊಂಡಿರೋ ವಸ್ತುಗಳನ್ನು ನಿಜ ಗೊತ್ತಿಲ್ದಿರೋ ನವ್ಯಮ್ಮ ತನಗೋಸ್ಕರನೇ ಅಂತ ಅನ್ಕೋತಿದ್ದಾರೆ. ನಿಜ ಏನು ಅಂತ ಪೂರ್ತಿಯಾಗಿ ಗೊತ್ತಿಲ್ದಿರೋ ನಾನು ನಿನ್ನನ್ನು ಅರ್ಥ ಮಾಡ್ಕೊಳ್ಳೋಕ್ಕೂ ಆಗ್ತಿಲ್ಲ. ಆದಷ್ಟು ಬೇಗ ಚಕ್ರಿ ವಿಷಯನ ತಿಳ್ಕೋಬೇಕು. ಅಲ್ಲಿ ತನಕ ಸಮಸ್ಯೆ ಅರ್ಥ ಆಗಲ್ಲ, ಪರಿಹಾರನೂ ಸಿಗಲ್ಲ. ಈ ಮನೇಲಿ ಏನೋ ನಡೀತಿದೆ, ಅದೇನು ಅಂತ ತಿಳ್ಕೋಬೇಕು. ವರ್ಕಿಂಗ್ ವುಮೆನ್, ತಾಲಿಬಾನ್ಗೆ ಟೆರರಿಸ್ಟ್ ಬರೋ ಹಾಗೆ ಏನ್ ಆತರ ನುಗ್ತಿದ್ಯಾ? ನೋಡ್ಕೊಂಡಿಲ್ಲ ಅಮ್ಮೋರೆ. ನನ್ ಕೈಯಲ್ಲೇನೋ ಬುಕ್ ಇತ್ತು, ನಿನ್ ಕೈಯಲ್ಲಿ ಏನಿದೆ? ಬಟ್ಟೆನ ವಾಷಿಂಗ್ ಮಿಷಿನ್ ಹಾಕ್ತಿರ್ಬೇಕಾದ್ರೆ ಚಕ್ರಿ ಸರ್ ಜೇಬಲ್ಲಿ ಈ ಪೇಪರ್ ಸಿಕ್ತು ಅಮ್ಮೋರೆ. ಏನೋ ಇಂಪಾರ್ಟೆಂಟ್ ಇರ್ಬೋದು ಅಂತ ನವ್ಯ ಮರೆ ಕೊಡೋದಿಕ್ ಹೋಗ್ತಿದೆ ಅಮ್ಮೋರೆ. ಈ ಮನೇಲಿ ಮುಖ್ಯವಾಗಿರೋದು ಏನೇ ಇದ್ರು ಮೊದ್ಲು ನಾನೇ ನೋಡ್ಬೇಕು. ನೀನ್ ಹೋಗು. ಸರಿ ಅಮ್ಮೋರೆ.
ಇದೇನೋ ಹಾಸ್ಪಿಟಲ್ ರೆಸಿಪ್ಟ್ ಇರೋ ತರ ಇದೆಯಲ್ಲ. ಏನ್ ವನಜಕ್ಕ, ಆಗ್ಲೇ ಎಕ್ಸಾಮ್ಸ್ಗೆ ಚೀಟಿ ರೆಡಿ ಮಾಡ್ಕೊಂಡಿದ್ದೀರಾ? ನನಗೆಲ್ಲಿದೆ ಅಂತ ಅದೃಷ್ಟ. ಈ ಪೇಪರು ಚಕ್ರಿ ಪ್ಯಾಂಟಲ್ ಸಿಕ್ತಂತೆ, ಅದಕ್ಕೆ ನೋಡ್ತಿದ್ದೀನಿ. ಏನದು? ಯಾವ್ದೋ ಹಾಸ್ಪಿಟಲ್ ರೆಸಿಪ್ಟ್ ಅನ್ಸುತ್ತೆ. ಚಕ್ರಿ ಬಗ್ಗೆ ಯಾರಿಗೆ ಗೊತ್ತಾಗಬಾರ್ದು ಅಂತ ಅನ್ಕೊಂಡಿದ್ದು ಅವರಿಗೆ ಗೊತ್ತಾಗೋ ಥರ ಇದೆ. ನಿಜನೋ ಅಲ್ವೋ ಗೊತ್ತಿಲ್ದಿರೋ ಅನುಮಾನನ ಪ್ರೀತಿ ಆಯುಧವಾಗಿ ಬದಲಾಯಿಸ್ಕೊಂಡು ದೊಡ್ಡ ಗಲಾಟೆ ಮಾಡ್ತಾಳೆ. ಇಲ್ಲ, ಹಾಗಾಗ್ಬಾರ್ದು. ಅಂದ್ರೆ ನೆನ್ನೆ ನೈಟ್ ಚಕ್ರಿ ಹಾಸ್ಪಿಟಲ್ ಅನ್ನೋ ನಿಜಾನ ಮುಚ್ಚಿಟ್ಟು ಆಫೀಸ್ ಅಂತ ಸುಳ್ಳು ಹೇಳಿದ್ನಾ? ನೋ ಪ್ರೀತಿ, ನವ್ಯಾಗೋಸ್ಕರ ನೆನ್ನೆ ಪ್ರೆಗ್ನೆನ್ಸಿ ಗ್ರಾಸರಿ ತಗೊಂಡ್ ಬಂದಲ್ಲ, ಅದಕ್ಕೆ ಸಂಬಂಧಪಟ್ಟಿರೋ ಬಿಲ್ ಅನ್ಸುತ್ತೆ. ನೋ, ಇದಲ್ಲ ವನಜಕ್ಕ. ನಮಗ್ ಗೊತ್ತಿಲ್ಲದೆ ಈ ಮನೇಲಿ ಏನೋ ನಡೀತಾ ಇದೆ. ಏನಾದ್ರೆ ನನ್ಗೇನು, ನನ್ಗಿರೋ ಪ್ರಾಬ್ಲಮ್ಸ್ ನನಗ್ ಸಾಕು. ನನ್ನ ಇನ್ವಾಲ್ವ್ ಮಾಡ್ಬೇಡ, ನೀನೇ ಏನಾದ್ರೂ ಮಾಡ್ಕೋ. ಚಕ್ರಿ ಏನಾದ್ರೂ ಸೀಕ್ರೆಟ್ನ ಮುಚ್ಚಿಡ್ತಿದಾನ? ಅದಕ್ಕೆ ಸರಸು ಏನಾದ್ರೂ ಹೆಲ್ಪ್ ಮಾಡ್ತಿದ್ದಾಳ? ಅದೇನು ಅಂತ ತಿಳ್ಕೊಳ್ಳೋವರೆಗೂ ನನಗಂತೂ ಪೀಸ್ ಆಫ್ ಮೈಂಡೇ ಇರಲ್ಲ. ದುಡ್ಡು ಅರೇಂಜ್ ಆಗೋದು ಲೇಟ್ ಆಗೋಯ್ತು. ಇನ್ನು 1 ಅವರಲ್ಲಿ ಪೇ ಮಾಡಿಬಿಡ್ತೀನಿ. ನೋಡಿ ಸರ್, ಮೇಡಮ್ ನಿಮಗೆ ಮತ್ತೆ ನೆನ್ಪು ಮಾಡಕ್ಕೆ ಹೇಳಿದ್ರು. ನೀವು ಲೇಟ್ ಮಾಡಿದಷ್ಟು ತಾಯಿಗೂ ಮಗುಗೂ ಇಬ್ಬರಿಗೂ ಪ್ರಾಬ್ಲಮ್ ಆಗುತ್ತೆ. ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಬೇಗ ಬನ್ನಿ ಸರ್. ಇಲ್ಲ ಮೇಡಮ್, ಇನ್ನು 1 ಅವರಷ್ಟಲ್ಲಿ ಬಂದು ಅಮೌಂಟ್ ಪೇ ಮಾಡ್ತೀನಿ. ದಯವಿಟ್ಟು ಪೋಸ್ಟ್ಪೋನ್ ಮಾಡಬೇಡಿ. ನೀವು ಮಾಡೋ ಹೆಲ್ಪಿಂದ 1 ಪ್ರಾಣ ಅಲ್ಲ, 2 ಪ್ರಾಣ ಸಂತೋಷವಾಗಿರುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಓಕೆ ಸರ್. ಏನಾಯ್ತು ಚಕ್ರಿ? ಯಾಕಿಷ್ಟು ಎಮೋಷನಲ್ ಆಗಿದ್ಯಾ? 2 ಪ್ರಾಣ ಏನು? ಇಷ್ಟಕ್ಕೂ ನೀನು ಯಾರ ಹತ್ರ ಮಾತಾಡ್ತಿದ್ದೆ? ನಿನ್ನೇ ಕೇಳ್ತಿರೋದು ಚಕ್ರಿ. ಈಗ ಸೈಲೆಂಟ್ ಆಗಿದ್ರೆ ನನ್ಗೇನು ಅರ್ಥ ಆಗುತ್ತೆ? ನಿನ್ನ ಬಗ್ಗೆನೇ ನವ್ಯಾ? ನನ್ನ ಬಗ್ಗೆನಾ? ಹೌದು. ಸಿಟಿಲಿ ಬೆಸ್ಟ್ ಗೈನಕಾಲಜಿಸ್ಟ್ ಇದ್ದಾರೆ. ಅವ್ರ ಅಪಾಯಿಂಟ್ಮೆಂಟ್ ಸಿಗೋದು ಅಷ್ಟು ಈಸಿ ಅಲ್ಲ. ಅದಕ್ಕೋಸ್ಕರನೇ ಟ್ರೈ ಮಾಡ್ತಿದ್ದೀನಿ. ನೀನು ನನ್ನ ಮಗು ಇಬ್ಬರು ನನಗೆ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದೆ. ನಾನಂದ್ರೆ ಎಷ್ಟು ಪ್ರೀತಿ ಚಕ್ರಿ ನಿನಗೆ. ನನ್ನನ್ನು ಇಷ್ಟೊಂದು ಪ್ರೀತಿಸಿ ನನಗೋಸ್ಕರ ಇಷ್ಟೊಂದು ಯೋಚನೆ ಮಾಡೋ ಗಂಡ ಸಿಗೋದು ನಿಜವಾಗ್ಲೂ ನನ್ನ ಅದೃಷ್ಟ. ಈ ಚಕ್ರಿ ಮುಖದಲ್ಲಿ ಪ್ರೀತಿಗಿಂತ ಡ್ರಾಮಾನೇ ಯಾಕೋ ಜಾಸ್ತಿ ಕಾಣಿಸ್ತಿದೆಯಲ್ಲ? ಸಮಥಿಂಗ್ ಇಸ್ ದೇರ್.
ಗಂಡ ಹೆಂಡತಿ ಏಕಾಂತದಲ್ಲಿ ಇರ್ಬೇಕಾದ್ರೆ ದೃಷ್ಟಿ ಹಾಯಿಸ್ಲಿಲ್ಲ ಅಂದ್ರು ಯಾವ ಪಿತೂರಿ ಕುತಂತ್ರಗಳು ಮರೆಮಾಚೋ ರಹಸ್ಯಗಳು ನಿಮ್ ಸಂಬಂಧಕ್ಕೆ ನಿಮ್ ಸಂತೋಷಕ್ಕೆ ಮುಖ್ಯವಾಗಿ ನಿಮ್ ಹೊಟ್ಟೆಲಿರೋ ಮಗು ಕಣ್ಣು ಕಾಣಿಸೋದಿಲ್ವೇನೆ? ಕಾಣಿಸಿದ್ರೆ ಹೀಗೆ ಎರ್ಚೋದಲ್ಲ, ಕುಂಕುಮದ ನೀರಿಂದ ಅಭಿಷೇಕನೇ ಮಾಡ್ತಿದ್ದೆ. ಕನಿಷ್ಠ ಅವಾಗಾದ್ರೂ ಈ ಮನೆಗೆ ಬಿದ್ದಿರೋ ದೃಷ್ಟಿ ತೊಲಗ್ತಿತ್ತು. ಏನೇ ಬೊಗಳ್ತಾ ಇದ್ಯಾ? ವಾಗ್ದೇವಿ, ನನಗೆ ಹೊಡಿತ್ಯಾ? ಸೋಯಿಸ್ಬಿಡ್ತೀನಿ. ನನ್ನ ಅನುಮತಿ ಇಲ್ದೇನೆ ನನ್ನ ಮನೆ ಒಳಗೆ ಹೆಜ್ಜೆ ಇಡೋದು ಅಲ್ದೇನೆ ನನ್ನ ಸೊಸೆ ಮೇಲೇನೆ ಕೈ ಮಾಡ್ತೀಯೇನೆ? ಎಷ್ಟು ಧೈರ್ಯ ಇದ್ರೆ ಹಾಗೆ ಮಾಡ್ತೀಯ? ನಿನ್ನೋ ಹೋಗೆ ಹೋಗೆ.
ಅವಾರ್ಡ್ ಬಂದಿದೆ ಅಂತ ವಿಶ್ ಮಾಡೋಣ ಅಂತ ಬಂದ್ರೆ ನನಗೆ ಹೀಗ್ ಮಾಡ್ತೀಯಾ? ನನ್ನ ಸೊಸೆ ಕಾಲಿನ ಉಗುರನ್ನು ಕೂಡ ಟಚ್ ಮಾಡೋಕೆ ಅರ್ಹತೆನೇ ಇಲ್ದಿರೋ ನೀನು ನನ್ನ ಸೊಸೆ ಮೇಲೆ ಕೈ ಮಾಡ್ತೀಯಾ? ಎಷ್ಟು ಧೈರ್ಯ ಇರಬೇಕು ನಿನಗೆ? ಅರ್ಹತೆ ನನಗಲ್ಲ ವಾಗ್ದೇವಿ. ಮೊದ್ಲು ನಿನ್ ಸೊಸೆಗಿದೆಯೋ ಇಲ್ವೋ ಅಂತ ನೋಡ್ಕೋ. ಎಲ್ಲಿಂದ ಬಂದಿದ್ದಾಳೋ, ಯಾರು ಏನು ಅಂತ ಗೊತ್ತಿಲ್ದೇನೆ ತಲೆ ಮೇಲೆ ಕೂರಿಸ್ಕೊಂಡಿದ್ಯಲ್ವಾ? ಯಾವತ್ತೋ ಒಂದಿನ ಇವಳಿನ ಪಾತಾಳಕ್ಕೆ ತಳ್ತಾಳೆ. ಮೊದ್ಲಾದ್ರು ನೋಡ್ಕೋ. ಸದ್ದು ತುಳಿಬೇಕಾಗಿರೋದು, ಹೊಡಿಬೇಕಾಗಿರೋದು ನಿನ್ನ. ನನ್ನ ಸೊಸೆ ಟ್ಯಾಲೆಂಟ್ ಏನು ಅನ್ನೋದು ನನಗ್ ಚೆನ್ನಾಗಿ ಗೊತ್ತು. ಇವಳು ತನ್ನ ಬುದ್ಧಿವಂತಿಕೆಯಿಂದ ಏನೇನ್ನ ಸಾಧಿಸಿದಾಳೆ ಅನ್ನೋದಕ್ಕೆ ಇವಳ ವಿಜಯನೇ ಸಾಕ್ಷಿ. ಅಂಥ ನನ್ನ ವಾಣಿನ ನನ್ನ ತಲೆ ಮೇಲಲ್ಲ, ನನ್ನ ಭುಜದ ಮೇಲೆ ಕೂರಿಸ್ಕೊಂಡು ನಾನು ಮೆರವಣಿಗೆ ಮಾಡ್ತೀನಿ. ನಿಂದೇನೆ ಮಧ್ಯದಲ್ಲಿ? ಎಷ್ಟು ಸಾರಿ ಬೈದ್ರು, ನಿನ್ನನ್ನ ಸೋಲ್ಸಿ ಮೇಲುಗೈನ ಸಾಧಿಸಿದ್ರು. ನನ್ನ ಮನೆಗೆ ಬರೋದಕ್ಕೆ ನಿನಗೆ ಸೆನ್ಸ್ ಇಲ್ಲದೆ ಇರಬಹುದು, ಆದ್ರೆ ನಿನ್ನಂಥವರ ನೆರಳು ಕೂಡ ನನ್ನ ಮನೆ ಮೇಲೆ ಬೀಳೋದಕ್ಕೂ ಕೂಡ ನಾನು ಇಷ್ಟಪಡೋದಿಲ್ಲ. ವಾಗ್ದೇವಿ, ಹೀಗೆ ಮಾತಾಡೆ ತುಂಬಾ ದೊಡ್ಡ ತಪ್ಪು ಮಾಡ್ತಾ ಇದ್ಯಾ. ನಾನು ಯಾವ್ದನ್ನು ಮರೆಯೋದಿಲ್ಲ. ನೀನು ಕಷ್ಟಪಟ್ಟು ನೆನಪಿಟ್ಕೊಂಡ್ರು ಕೂಡ ನಿನ್ನಿಂದ ನಡೆಯೋದು ಆಗೋದು ಏನೂ ಇರೋದಿಲ್ಲ. ಹಾಗೆ ಆದ್ರೂ ನಿನ್ನಂಥವಳಿಗೆ ಬುದ್ಧಿ ಹೇಳೋದನ್ನ ಯಾರು ತಪ್ಪು ಅನ್ನೋದಿಲ್ಲ. ಅದು ನಿನಗೆ ಕೊಡೋ ಶಿಕ್ಷೆ ಅಂತ ಹೇಳ್ತಾರೆ. ಆ ಲೆಕ್ಕದಲ್ಲಿ ಶಿಕ್ಷೆ ಕೊಡಬೇಕಾಗಿರೋದು ನನಗಲ್ಲ. ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ತಗೊಂಡಿದ್ಯಾ ಅಂತ ನಿನಗೆ ವಿಶ್ ಮಾಡಿ ನಿನಗೊಂದು ನಿಜ ಹೇಳಿ ಹೋಗೋಣ ಅಂತ ಬಂದೆ. ಆದ್ರೆ ನೀನು ಮಾಡಿರೋ ಕೆಲಸಕ್ಕೆ ಇದಕ್ಕಿಂತ ತಕ್ಕ ಬಹುಮಾನ ನಿನಗೆ ಸದ್ಯದಲ್ಲೇ ಕೊಡ್ತೀನಿ. ಅದನ್ನ ನೆನಪಿಟ್ಕೋ. ನಿನ್ನ ಸುಳ್ಳುಗಳಿಗೂ ಕೂಡ ಸಂದರ್ಭ, ಸಮಯ ಅನ್ನೋದು ಇರೋದೇ ಇಲ್ವಾ? ಬಾಯಿ ಮುಚ್ಕೊಂಡು ಹಾಗೆ ಹೋಗೋ. ಇವ್ರ ಜೊತೆ ಮಾತು ನಮ್ಗೆ ಯಾಕಮ್ಮ? ನಾವಿಲ್ಲೇ ಇದ್ರೆ ಹೀಗೆ ಏನೋ ಒಂದು ಹುಚ್ಚುಚ್ಚಾಗಿ ಮಾತಾಡ್ತಾನೆ ಇರ್ತಾರೆ. ಬನ್ನಿ ಅಮ್ಮ, ಹೋಗೋಣ. ಹುಚ್ಚು ಮಾತಲ್ಲ, ಅಸಲಿ ಸತ್ಯ. ಇಷ್ಟು ದಿನ ನನಗೆ ಗೊತ್ತಿದ್ರು ಕೂಡ ಹೇಳ್ದೇನೆ ಬಚ್ಚಿಟ್ಟಿದ್ದ ರಹಸ್ಯ. ದಿ ಗ್ರೇಟ್ ವಾಗ್ದೇವಿ ಹದ್ದಿನ ಹಾಗೆ ಆಸೆಯಿಂದ ಹುಡುಕ್ತಾ ಇರೋ ಪ್ರಶ್ನೆಗೆ ಉತ್ತರ. ಆದ್ರೆ ಇವಾಗ ಹೇಳಲ್ಲ. ಅವಾರ್ಡ್ ತಗೊಳ್ಳೋದಕ್ಕೆ ಸ್ಟೇಜ್ ಮೇಲೆ ಹತ್ತತಿ ಅಲ್ವಾ, ಆ ದಿನ ಯಾವಾಗ ಜನರೆಲ್ಲ ಇರ್ತಾರಲ್ವ, ಅವಾಗ ಹೇಳ್ತೀನಿ. ಆ ದಿನ ಹೇಳ್ತೀನಿ. ಅದೇ ನಾನ್ ನಿನಗೆ ಕೊಡೋ ಅಸಲಿ ಬಹುಮಾನವಾಗ್ದೇವಿ. ವಾಣಿ, ಬಹುಮಾನ ಕೊಡೋದು ನಾನೇ ಆದ್ರೂ ಕೊಡಿಸೋದು ಮಾತ್ರ ನೀನೇ. ಆವತ್ತು ದೃಷ್ಟಿ ನೀರನ್ನೇ ಹಾಕ್ತೀಯೋ ಅಥವಾ ತಲೆ ಹತ್ರ ದೀಪಾನೇ ಇಡ್ತೀಯೋ, ನಿನ್ನಿಷ್ಟ. ಮತ್ತೆ ನಿನ್ನ ತಲೆ ಮೇಲೆ ಕೂರಿಸ್ಕೊಂಡು ಮೆರವಣಿಗೆ ಮಾಡ್ತೀನಿ ಅಂದ್ಲು. ಅದು ಸನ್ಮಾನಕ್ಕೋ ಅಥವಾ ಸಮಾಧಿಗೋ ಅಂತ ಅವಳಿಗ ಗೊತ್ತಾಗುತ್ತೆ. ಗೊತ್ತಾಗುತ್ತೆ.
ಇವತ್ತಿನಿಂದ ನಿನ್ನ ಕೌಂಟ್ ಡೌನ್ ಸ್ಟಾರ್ಟ್. ಅವಾರ್ಡ್ ತಗೊಳ್ಳೋ ದಿನಗಳವರೆಗೂ ನೀವು ಅತ್ತೆ ಸೊಸೆಯರಿಬ್ಬರಿಗೂ ಏನಾಗುತ್ತೋ ಅಂತ ಗೊತ್ತಾಗದೆ ವಿಲವಿಲ ಅಂತ ಒದ್ದಾಡಬೇಕು. ಗೆಟ್ ರೆಡಿ. ಗೆಟ್ ರೆಡಿ ಅಲ್ಲ, ಯು ಜಸ್ಟ್ ಗೆಟ್ ಔಟ್. ಆದ್ರೂ ನಿನ್ನಂಥವಳಿಗೆ ಇಷ್ಟು ದಿವಸ ಬದುಕೋದಕ್ಕೆ ಅವಕಾಶ ಕೊಟ್ನಲ್ಲ, ಅದು ನನ್ನ ತಪ್ಪು. ಅದನ್ನ ಸರಿಪಡಿಸ್ಕೊಳ್ಳೋ ಅವಕಾಶನ ಬೇಗನೆ ಕೊಟ್ಟಿದ್ಯಾ ಅಂತ ಅನ್ಸುತ್ತೆ. ಮೊದಲು ಇಲ್ಲಿಂದ ಹೋಗು. ಸೆಕ್ಯೂರಿಟಿ, ಏನ್ ನೋಡ್ತಾ ನಿಂತಿದ್ಯಾ? ಈ ವ್ಯಕ್ತಿ ನೆರಳು ಕೂಡ ನಮ್ಮನೆ ಬೀಳೋದಕ್ಕೆ ನಾನು ಅವಕಾಶ ಕೊಡೋದಿಲ್ಲ. ಕತ್ತು ಹಿಡಿದು ಅವಳನ್ನ ಆಚೆ ತಳ್ಳು. ನನ್ನನ್ನು ಟಚ್ ಮಾಡಬೇಡಿ. ನೀನು ನನ್ನ ಸೊಸೆನ ಹೊಡಿಬಹುದು, ಇವರು ನಿನ್ನನ್ನು ಮುಟ್ಟಿದ್ರೆ ತಪ್ಪು ಏನೇ? ಏನ್ ಮುಖ ನೋಡ್ತಾ ಇದ್ದೀರಾ? ಕತ್ತು ಹಿಡಿದು ತಳ್ಳಿ ಅವಳನ್ನ. ವಾಗ್ದೇವಿ, ಅನುಭವಿಸ್ತೀಯಾ? ಇದಕ್ಕಿಂತ ಜಾಸ್ತಿ ಅನುಭವಿಸ್ತೀಯಾ? ಒಂದ್ ಕಡೆ ದೊಡ್ಡಯ್ಯ ನನ್ನ ಬಗ್ಗೆ ಅಮ್ಮ ಅವ್ರಿಗೆ ಹೇಳ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ. ಇನ್ನೊಂದ್ ಕಡೆ ಈ ಶ್ಯಾಮಲ ನಿಜ ಗೊತ್ತಾಗೋ ಹಾಗೆ ಮಾಡ್ತೀನಿ ಅಂತ ಶಪಥ ಮಾಡ್ತಿದ್ದಾಳೆ. ಅಮ್ಮವ್ರ ಕೋಪ ನೆನ್ಸ್ಕೊಂಡ್ರೆ ಭಯ ಆಗುತ್ತೆ. ದೊಡ್ಡಯ್ಯನ ನಂಬಿಕೆನ ಹೇಗೆ ಉಳಿಸ್ಕೊಳ್ಳಿ? ಇವಾಗ ನಾನು ಏನು ಮಾಡಬೇಕು? ಈ ಶ್ಯಾಮಲ ಅಂದ್ಕೊಂಡಿರೋ ಕೆಲಸನ ಖಂಡಿತ ಮಾಡ್ತಾಳೆ. ಅದೇನು ಮಾಡ್ಕೋತೀಯೋ ಮಾಡ್ಕೋ, ಹೋಗೆ ಹೋಗೆ ಬಾಡಿ. ಇವಳು ಮಾತಿಗೆ ಭಯ ಪಡಬೇಡ. ನಮ್ಮನ್ನ ಏನು ಮಾಡೋಕ್ಕೂ ಆಗದೆ ಈ ರೀತಿ ಸಂಬಂಧ ಇಲ್ದಿರೋ ಮಾತುಗಳನ್ನ ಆಡ್ತಾ ಇದ್ದಾಳೆ. ನಡಿ ನಡಿ ಒಳಗೆ. ಸರ್ಸು ಏನ್ ಮಾಡಿದ್ರು ಕೊನೆಗೆ ಏನ್ ಮಾಡದೆ ಇದ್ರೂನು ಮೇಡಮ್ ಮಾತ್ರ ಸಾನೆ ಖುಷಿ ಪಡ್ತಾರೆ. ಆ ಸರ್ಸು ಬಂಡವಾಳ ಆಚೆ ಬರೋ ತನಕ ಅವಳನ್ನ ಹೊಗಳೋದು ನನ್ನ ತೆಗಳೋದು ಯಾವ್ದು ಕಮ್ಮಿ ಆಗಲ್ಲ ಅನ್ಸುತ್ತೆ. ಪರೀಕ್ಷೆಯಲ್ಲಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗೋ ತನಕ ನನ್ನ ಸೊಸೆ ಆಗಿರ್ಲಿ, ಕೊನೆ ಪಕ್ಷ ಮನುಷ್ಯಲಾಗೂ ನೋಡಲ್ವೇನೋ. ಈ ಸಮಸ್ಯೆಯಿಂದ ಹೊರಗೆ ಬರಕ್ಕೆ ಏನಾದ್ರೂ ಉಪಾಯ ಇದೆಯೇನೋ? ನಮ್ಮ ಅಮ್ಮನ್ ಕೇಳೋಣ. ಇದ್ಯಾಕೆ ಇವಳು ಇವಾಗ ಕಾಲ್ ಮಾಡ್ತಾವಳೆ? ಹಲೋ, ಲೇ ಅಮ್ಮ, ನನ್ ಕೈಲಾಗ್ತಿಲ್ವೇ. ಮತ್ತೇನಾಯ್ತೆ? ಪರೀಕ್ಷೆ ಏನೋ ಹತ್ರ ಬರ್ತೈತೆ, ಪುಸ್ತಕನೂ ಭಯ ಪಡಿಸ್ತೈತೆ. ಏನಾದ್ರೂ ಉಪಾಯ ಇದ್ರೆ ಸ್ವಲ್ಪ ಹೇಳೆ. ನನ್ ಮಾನ ನನ್ ಭವಿಷ್ಯನ ಕಾಪಾಡೆ. ನಾನೇನೇ ಮಾಡಕ್ಕಾಯ್ತದೆ? ಇಂಥದ್ದನ್ನೆಲ್ಲ ಕೇಳ್ಬೇಕಾದ್ದು ನಂತವಲ್ಲ. ದೇವ್ರು ಕೊಟ್ಟಿರೋ ನಿನ್ ತಂಗಿ ಅವಳಲ್ಲ, ಅದೇ ನನ್ ಚಿಕ್ಕ ಮಗಳು ಅವಳಲ್ಲ ಸರ್ಸು, ಅವಳು ತಾವ್ ಕೇಳಿ ಹೇಳ್ತಾಳೆ. ನಿನ್ಗಿನ್ ಯಾರು ಸಿಗ್ಲಿಲ್ವಾ? ಇಲ್ಲಿರೋ ಭಜನೆ ಸಂಘ ಸಾಲ್ದು ಅಂತ ನೀನು ಸೇರ್ಕೋಬೇಕು ಅಂತಿದ್ಯಾ? ಆ ಸರ್ಸು ಮಾಡಿರೋ ಮೋಡಿನ ನಿನ್ನ ಸುಲಭವಾಗಿ ನಾನು ನಂಬಲ್ವೇ ಅಮ್ಮ? ಅಲ್ಲ ಕಣವ, ಇದೇ ನೋಡಿ ನೀನ್ ತ್ಯಪ್ ಮಾಡೋದು. ಏನು ನಿನಗ್ ಫೋನ್ ಮಾಡಿರೋದಾ? ಅಲ್ಲಲ್ಲ, ಅಪಾರ್ಥ ಮಾಡ್ಕೊಳ್ಳೋದು. ನೋಡೆ ಅಮ್ಮ, ನನಗೀಗಾಗ್ಲೇ ಸಖತ್ ಕೋಪ ಬರ್ತಿದೆ.
ಇನ್ನು ಬರಸ್ದೆ ಅನ್ಕೋ, ದಹನ ಮಾಡ್ಬಿಡ್ತೀನಿ, ಬೂದಿ ಮಾಡ್ಬಿಡ್ತೀನಿ ಅಷ್ಟೇ. ಸರಿ ಬಿಡು, ಏನ್ ಮಾಡ್ಬೇಕು ಹೇಳು. ಅಮ್ಮ, ಓದ್ದೇನೆ ಪರೀಕ್ಷೆ ಹೇಗ್ ಪಾಸ್ ಮಾಡೋದು ಹೇಳೆ? ಇದಕ್ಕೆ ಚೀಟಿ ಇಟ್ಕೊಳ್ಳೋದ್ ಬಿಟ್ರೆ ಬೇರೆ ದಾರಿ ಇಲ್ಲ ಕಣವ. ಚೀಟಿನ ಎಲ್ಲಿಟ್ಕೊಳ್ಬೇಕು? ಎಲ್ಲಂತಿಯಲ್ಲ, ನೀನ್ ಮಕದಾಗಿಟ್ಕ ಗುಗ್ಗು. ಅಂದ್ರೆ ಹುಬ್ಳಿ ಫಿಲಮ್ ಅಲ್ಲಿ ಸುದೀಪ್ ಮುಖದ ಮೇಲೆ ಬರ್ಕತ್ತಾರಲ್ಲ, ಹಾಗ್ ಬರ್ಕೊಂಡ್ ಹೋಗ್ಬಿಡದ? ಅಯ್ಯ ದೇವ್ರೆ ಮಾದೇಶ್ವರ, ನೀನಂತ ಯಾವಳೋ ಒಬ್ಳಿಗೆ ಮದ್ವೆ ಆಗೆ ಸುಬ್ಬಿ ನಿನ್ ವಯಸ್ಸಾಯ್ತೈತೆ ಅಂದ್ರೆ ಅಲ್ಲಿಗಂಟ ನೀನೇ ನನ್ ಗಣ್ಣಾಗಿದ್ ಬಿಡು ಅಂದ್ಲಂತೆ. ಲೇ ಅಮ್ಮ, ಇದೆಲ್ಲ ಬಿಟ್ಟು ಮೊದ್ಲು ಸಲಹೆ ಕೊಡೆ. ಹೇಳ್ತೀನಿ, ಜೋಪಾನ್ವಾಗಿ ಕೇಳಿಸ್ಕೊಳಮ್ಮಿ. ಒಂದ್ ಚಿಕ್ಕ ಪೇಪರ್ ಮೇಲೆ ಉತ್ತರನೆಲ್ಲ ಬರ್ಕೊಂಡು ಸೀರೆ ಸೆರಗಲ್ಲಿ, ಜಡೆ ಕ್ಲಿಪ್ನಾಗೆ, ಪೆನ್ನಲ್ಲಿ, ಪೆನ್ಸಿಲಲ್ಲಿ ಬಚ್ಚಿಟ್ಕೋ. ಅದ್ರ ಪ್ರಶ್ನೆ ಬಂತು ಅಂದ್ ಇಟ್ಕ, ತಕ್ಷಣ ನೋಡ್ಕೊಂಡ್ ಬರ್ದ್ಬಿಡು. ಅಮ್ಮ, ತಗೊಂಡ್ ಹೋಗಿರೋ ಚೀಟಿಲಿ ಯಾವ್ದು ಬರ್ಲಿಲ್ಲ ಅಂದ್ರೆ ಅವಾಗ ಏನ್ ಮಾಡೋದಮ್ಮ? ಒಂದ್ ಕೆಲ್ಸ ಮಾಡವ, ಪೂರ್ವ ಯಾವ ಕಡೆಗೈತೆ ಅಂತ ಅಲ್ಲಿರೋರ್ನ ಕೇಳು. ತೋರಿಸ್ತಿದ್ದಂಗೆ ಆ ಕಡೆ ತಿರುಗಿ ನಮಸ್ಕಾರ ಮಾಡ್ಕೊಂಡು ಮನೆಗ್ ಬಂದ್ಬಿಡು. ಅಮ್ಮ, ಮತ್ತಿನ್ನೇನೆ ಗುಗ್ಗು ನೀನು? ಚೀಟಿ ಇಟ್ಕೊಂಡ್ ಬರೆಯೋದು ಅಂದ್ರೆ ಸಾಮಾನ್ಯನಾ? ಓದಿರೋರ್ಗಿಂತ ನಾವೇ ಶಾನೆ ಕಷ್ಟ ಪಡ್ಬೇಕು. ಪ್ರತಿ ಕ್ಷಣ ಕಾನ್ಫಿಡೆಂಟ್ ಆಗಿರ್ಬೇಕು. ಅಮ್ಮ, ಇಷ್ಟೊಂದ್ ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ಯಾ ಅಂದ್ರೆ ನೀನು ಏನಾದ್ರೂ... ಏನೇ ನೀನು? ಬಾಯಿ ಮುಚ್ಕೊಂಡು ಚೀಟಿ ಬರೆಯೋದು ಈಗ್ಲಿಂದಾನೇ ಸ್ಟಾರ್ಟ್ ಮಾಡು. ಬರಿ ಅಂದ್ರೆ MML ಬರ ಹೇಳ್ದಂಗ್ ಬರಿಬೇಡ. ನಿಮ್ ಅತ್ತೆ ಕಣ್ಣಿಗೆ ಕಾಣದೇ ಇರೋಂಗೆ ಸ್ವಲ್ಪ ಗುಟ್ಟಾಗಿ ಬರಿಬೇಕು ಕಣೆ ನನ್ನವ್ವ. ಅದ್ ನೀನ್ ಹೇಳ್ಬೇಕಾ? ನನ್ಗೇನು ಗೊತ್ತಾಗಲ್ಲ ಅನ್ಕಂಡ್ಯಾ? ಬಡ್ಗು ಫೋನು. ಹಲೋ. ಈ ಹುಡ್ಗಿಗೆಲ್ಲ ಆತ್ರನೇಯ, ಹೇಳಿದ್ ಒಂದ್ ಮಾತು ಕೇಳಿಸ್ಕೊಳಕಿಲ್ಲ. ಚೀಟಿ ನನ್ ಬುಲ್ಬುಲ್ ಚೀಟಿ, ಚೀಟಿ ನನ್ ಚುಲ್ಬುಲ್ ಚೀಟಿ. ಚೀಟಿ ಬಾರೆ, ಚೀಟಿ ನಿನ್ನ ನನ್ ಸೀರೆಲಿ ಇಟ್ಟಿ. ಇಲ್ಲ ಇಲ್ಲ, ಚೀಟಿ ನಿನ್ನ ನನ್ ಜುಟ್ಟಲ್ಲಿ ಇಟ್ಟಿ. ಹಾಯ್ ಅಮ್ಮ. ಲೇ ಚೀಟಿ, ನಾನ್ ಪಾಸ್ ಆಗೋ ತರ ನೀನೇ ಮಾಡ್ಬೇಕು. ಅಯ್ಯಮ್ಮ, ನಮ್ಮಮ್ಮ ಒಳ್ಳೆ ಉಪಾಯ ಕೊಟ್ಲು. ದಿ ಗ್ರೇಟ್ ವಾಗ್ದೇವಿ ಹದ್ದಿನ ಹಾಗೆ ಆಸೆಯಿಂದ ಹುಡುಕ್ತಾ ಇರೋ ಪ್ರಶ್ನೆಗೆ ಉತ್ತರ ಇವಾಗ ಹೇಳಲ್ಲ. ಅವಾರ್ಡ್ ತಗೊಳ್ಳೋದಕ್ಕೆ ಸ್ಟೇಜ್ ಮೇಲೆ ಹತ್ತಿದ್ಯಾ ಅಲ್ವಾ, ಆ ದಿನ ಯಾವಾಗ ಜನರೆಲ್ಲ ಇರ್ತಾರಲ್ಲ ಅವಾಗ ಹೇಳ್ತೀನಿ. ನಿನ್ನ ಹೊಡೆದಿದ್ದಕ್ಕೆ ಮೇಡಮ್ ಅವಳನ್ನ ಸಾಯಿಸದೆ ಸುಮ್ಮನೆ ಬಿಟ್ಟಿದ್ದಾರೆ. ಆದ್ರೆ ನಾನು ಆಗಿದ್ದಿದ್ರೆ ಅಲ್ಲೇ ತುಳಿದು ಸಾಯಿಸ್ಬಿಡ್ತಿದ್ದೆ. ಎಷ್ಟೇ ಜನ್ಮ ಕಳೆದ್ರೂ ಸರಿ, ಆ ಶ್ಯಾಮ್ಲಾಗೆ ಬುದ್ಧಿ ಬರೋದೇ ಇಲ್ಲ. ನೀವ್ ಕೆನ್ನೆ
ಕೊನೆಗೆ ಹೊಡೆದಿದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ರಾಹುಲ್ ಅವರೇ, ಆದರೆ ನಾನು ಅವಳು ಹೇಳಕ್ ಹೊರಟಿರೋ ನಿಜದ ಬಗ್ಗೆ ಭಯ ಪಡ್ತಿದ್ದೀನಿ. ಈಗ ಭಯ ಯಾಕೆ? ತಾತ ಇಲ್ಲಿಂದ ಹೋಗ್ಬೇಕಾದ್ರೆ ಏನ್ ಹೇಳಿದ್ರು ಅಂತ ಮರ್ತೋಗಿದ್ಯಾ ನೀನು? ಮೇಡಮ್ ದೃಷ್ಟಿಲಿ ಯಾವುದಕ್ಕೂ ಕೆಲ್ಸಕ್ಕೆ ಬರ್ದೇ ಇರೋ ವಾಣಿ ಈಗ ಹೇಗೆ ನಂಬರ್ 1 ಸೊಸೆ ಆದ್ಲೋ, ಶತ್ರು ಹಾಗೆ ನೋಡ್ತಿರೋ ಆ ಸರಸುನು ಕೂಡ ಪ್ರೀತಿಸೋ ಅಂತ ದಿನ ಖಂಡಿತವಾಗ್ಲೂ ಬಂದೇ ಬರುತ್ತೆ. ನನಗೆ ಆ ನಂಬಿಕೆ ಇದೆ ಸರ್ಸು. ಎಲ್ರೂ ನನ್ನ ನಂಬೋರೆ, ಆದ್ರೆ ನಾನ್ ಮಾತ್ರ ಎಲ್ರಿಗೂ ಮೋಸ ಮಾಡ್ತಿದ್ದೀನೇನೋ. ಪ್ಲೀಸ್ ಸರ್ಸು, ನೋಡು, ಅವಾರ್ಡ್ ಫಂಕ್ಷನ್ಗೆ ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ಟೈಮ್ ಇರೋದು. ಅಷ್ಟರಲ್ಲಿ ನನ್ನ ಮುದ್ದು ಹೆಂಡತಿ ಮೇಡಮ್ನ ಇಂಪ್ರೆಸ್ ಮಾಡ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಇಲ್ಲಿ ನೋಡು, ನೀನ್ ಇಲ್ಲೇ ಇದ್ರೆ ಇದನ್ನೇ ಯೋಚನೆ ಮಾಡ್ತಿರ್ತೀಯ ಅಂತ ನನಗೆ ಗೊತ್ತು. ಮೊದಲು ನಡಿ, ಹೊರಗಡೆ ಹೋಗೋಣ. ಎಲ್ಲಿಗೆ ರಾಹುಲ್ ಅವರೇ? ಹೇಳ್ತೀನಿ. ಏನ್ ರಾಹುಲ್ ಅವರೇ ಇದು? ನೋಡು. ಅಯ್ಯೋ ಬೇಡಪ್ಪ, ನಂಗ್ ಬೇಡ. ನಾನಂತೂ ತಗೊಳ್ಳಲ್ಲ. ಒಂದ್ಸಲಿ ಇಂಥದ್ದೇನೋ ಹಾಕೊಂಡು ಅಮ್ಮವ್ರಿಗೆ ತುಂಬಾ ಇಷ್ಟವಾಗಿದ್ದ ಬಹುಮಾನನ ಒಡೆದು ಹಾಕಿದ್ದೆ. ನಿಮಗ್ ನೆನ್ಪಿಲ್ವಾ? ಮತ್ತೆ ಯಾಕೆ ರಾಹುಲ್ ಅವರೇ ಈ ಬಟ್ಟೆ? ನೋಡು, ಆಗೇನೋ ಮೇಡಮ್ಗೆ ನಿನ್ ಮೇಲೆ ಕೋಪ ಇತ್ತು. ನೀನು ಚಿಕ್ಕ ಚಿಕ್ಕ ತಪ್ಪು ಮಾಡಿದ್ರು ಕೂಗಾಡ್ತಿದ್ರು. ಆದ್ರೆ ಈಗ ನಿನ್ನ ಈ ಡ್ರೆಸ್ಸಲ್ಲಿ ಏನಾದ್ರು ನೋಡಿದ್ರೆ ತುಂಬಾ ಇಂಪ್ರೆಸ್ ಆಗ್ತಾರೆ, ಗೊತ್ತಾ? ಬೇಡ ರಾಹುಲ್ ಅವರೇ, ಬೇಡ. ನಂಗೆ ಈ ತರ ಚೆನ್ನಾಗಿ ಕಾಣಲ್ಲ, ಮುಜುಗರ ಆಗುತ್ತೆ ರಾಹುಲ್ ಅವರೇ. ಬೇಕು ಅಂದ್ರೆ ನನ್ನ ಹತ್ರ ಹೊಸ ಸೀರೆ ಒಂದಿದೆ, ಅದನ್ನು ಉಟ್ಕೋತೀನಿ, ಸರಿನಾ? ಅದೆಲ್ಲ ಆಗಲ್ಲ. ನೀನ್ ಈ ಡ್ರೆಸ್ ಹಾಕೊಳ್ಳೇಬೇಕು. ನಾವು ಒಂದೊಳ್ಳೆ ರೆಸ್ಟೋರೆಂಟ್ ಅಲ್ಲಿ ಕ್ಯಾಂಡಲ್ ಲೈಟ್ ಡಿನ್ನರ್ಗೆ ಹೋಗ್ಲೇಬೇಕು. ಇಟ್ಸ್ ಮೈ ಆರ್ಡರ್. ಅದ್ ಹಾಗಲ್ಲ ರಾಹುಲ್ ಅವರೇ, ಇಂಥದ್ದೆಲ್ಲ ಇವಾಗ ಯಾಕೆ ಬೇಕು? ಆಹಾ, ಮತ್ತಿನ್ಯಾವಾಗ? ಒಂದ್ 60 ವರ್ಷ ಆದ್ಮೇಲೆ ಹಾಕೋತೀಯ ಇದನ್ನೆಲ್ಲ? ಅಯ್ಯೋ ಹಾಗಲ್ಲ ನಾ ಹೇಳಿದ್ದು. ಈಗಿನ್ನೇನು ಮಾತಾಡೋ ಹಾಗಿಲ್ಲ. ನೀನ್ ಮೊದ್ಲು ಈ ಡ್ರೆಸ್ ಹಾಕೋತಾ ಇದೀಯಾ, ನಾವಿಲ್ಲಿಂದ ಹೊರಗಡೆ ಹೋಗ್ತಾ ಇದೀವಿ. ಅದ್ ಹಾಗಲ್ಲ ರಾಹುಲ್ ಅವರೇ, ನಂಗೆ ಇವೆಲ್ಲ ಬೇಡ. ಇನ್ನೇನು ಮಾತಾಡೋ ಹಾಗಿಲ್ಲ. ಅಯ್ಯೋ ಬೇಡ, ಬೇಡ ರಾಹುಲ್ ಅವರೇ. ಎಷ್ಟು ಚೆನ್ನಾಗಿದೆಯಾ ಗೊತ್ತಾ ಈ ಡ್ರೆಸ್ಸಲ್ಲಿ ನೀನು? ಚೆನ್ನಾಗಿದೆ, ಆದ್ರೆ ಒಂದ್ ಚಿಕ್ಕ ಟಚ್ ಅಪ್ ಮಾಡ್ತೀನಿ. ಬಾ ರಾಹುಲ್ ಬಾ. ರಾಹುಲ್ ಅವರೇ ಕೂತ್ಕೋ. ಏನ್ ರಾಹುಲ್ ಅವರೇ? ನೀನ್ ನನಗೆ ಒಂದು 10 ನಿಮಿಷ ಟೈಮ್ ಕೊಡು. ನಿನ್ನ ನಿನಗೆ ಹೊಸದಾಗಿ ತೋರಿಸ್ತೇನೆ. ಏನ್ ಮಾಡ್ತಿರೋ ಏನೋ. ನೀನೀಗ ಏನು ಮಾತಾಡ್ಬೇಡ, ಜಸ್ಟ್ ವೈಟ್ ಅಂಡ್ ಸಿ, ಓಕೆನಾ? ಫಸ್ಟು
ಚೆನ್ನಾಗಿದ್ಯಾ? ಈ ಕಾಲ್ ಕೊಡು. ಅಯ್ಯೋ ಬೇಡ. ಏನು ಆಗಲ್ಲ, ಕೊಡಿಲಿ. ಅದು ಒಂದ್ ಸೆಕೆಂಡ್. ಅಯ್ಯೋ ಏನ್ ಮಾಡ್ತಿದ್ದೀರಾ? ಬೇಡ ರಾಹುಲ್ ಅವರೇ, ನಂಗೆ ಇದೆಲ್ಲ ಅಭ್ಯಾಸ ಇಲ್ಲ. ಯಾಕೆ ನೀವು ಅರ್ಥ ಮಾಡ್ಕೋತಿಲ್ಲ? ಬೇಡ ರಾಹುಲ್ ಅವರೇ. ಶೋ. ವಾವ್, ಸೂಪರ್. ಈಗ ನೋಡು. ನಾನು ಹಾಕುತ್ತೇನೆ, ಇಲ್ಲಿ ಕೊಡಿ ರಾಹುಲ್ ಅವರೇ. ನಾನು ಹಾಕ್ತೀನಿ ಬಿಡು ಸರ್ಸು. ಸರ್ಸು, ತೆಗಿ ಇದನ್ನ. ಅಯ್ಯೋ ದೇವ್ರೆ, ಏನ್ ಮಾಡ್ತಿದ್ದೀರಾ ನೀವು? ಅದು ಈ ತಾಳಿ ಬಟ್ಟೆಗೆ ಸೂಟ್ ಆಗ್ತಿಲ್ಲ, ಅದಕ್ಕೆ. ಅಯ್ಯೋ ಹಾಗೇನಾದ್ರೂ ಉಂಟಾ? ಈ ಬಟ್ಟೆನ್ ಬದಲಾಯಿಸಿ ಬೇರೆ ಬಟ್ಟೆ ಹಾಕುತ್ತೀನಿ ಬಿಡಿ, ಆದ್ರೆ ತಾಳಿನ ಮಾತ್ರ ತೆಗೆಯಲ್ಲ ರಾಹುಲ್ ಅವರೇ. ಸರ್ಸು, ಅದು ಡ್ರೆಸ್ಸಿಗೆ ಸೂಟ್ ಆಗ್ತಿಲ್ಲ ಸರ್ಸು. ಸರಿ. ಕೂತ್ಕೋ. ಏನೋ ಕಮ್ಮಿ ಆಗಿದೆ ಅನ್ಸತ್ತಲ್ಲ. ಈಗ ಪರ್ಫೆಕ್ಟ್ ಆಗಿದೆಯಾ? ಒಂದ್ಸಲ ನೋಡ್ಕೋ. ಹೋಗೋಣವಾ ಮೇಡಮ್? ಬನ್ನಿ. ಮೇಡಮ್, ಇಲ್ಲಿ ಕೊಡು.
ನವ್ಯ ತಗೊಮ್ಮ ಈ ಹಾಲ್ ಕುಡಿ. ಬೇಡ ದೊಡಮ್ಮ, ನನಗ್ ಕುಡಿಬೇಕು ಅನಿಸ್ತಿಲ್ಲ. ಇಲ್ ನೋಡು, ನೀನ್ ಮೊದ್ಲೇ ವೀಕ್ ಆಗಿದ್ಯಾ. ಹಾಲ್ ಕುಡಿದ್ರೆ ಹೊಟ್ಟೆಲಿರೋ ಮಗು ನೀನು ಇಬ್ರು ಆರೋಗ್ಯವಾಗಿರ್ತೀರಾ. ತಗೋ ಕುಡಿ. ಆದ್ರೂ ಕೂಡ ಗರ್ಭಿಣಿ ಹೆಂಡತಿ ಪಕ್ಕ ಇಂಥ ಸಮಯದಲ್ಲಿ ಗಂಡ ಇರ್ಬೇಕು. ಆದ್ರೆ ಏನಪ್ಪಾ ಅಂದ್ರೆ ನಾವಿದೀವಿ. ಏನಮ್ಮ ಇದು, ಚಕ್ರಿ ಮನೆ ಅಳಿಯ ಆದ ಮಾತ್ರಕ್ಕೆ ಅಷ್ಟೊಂದು ಭಯದಿಂದ ಇಡ್ಬೇಕಾ? ಬೇಗ ಮನೆಗೆ ಬರೋದನ್ನ ಬಿಟ್ಟು ಯಾವಾಗ್ಲೂ ಆಫೀಸಲ್ಲೇ ಇರ್ತಾನೆ. ಇಲ್ಲ ದೊಡಮ್ಮ, ಅದು ನನ್ ಮೇಲಿರೋ ಭಯ ಅಲ್ಲ, ಮೇಡಮ್ ಕೊಟ್ಟಿರೋ ಜವಾಬ್ದಾರಿ. ಅದಕ್ಕೆ ಸಿನ್ಸಿಯರಾಗಿ ಕೆಲಸ ಮಾಡ್ತಿದ್ದಾನೆ. ಕೆಲಸ ಏನಾದ್ರೂ ಜಾಸ್ತಿ ಆಗಿದೆಯೋ ಏನೋ. ಈ ಮಧ್ಯೆ ಚಕ್ರಿ ತುಂಬಾ ಟೆನ್ಷನ್ ಮಾಡ್ಕೊಂಡಿರೋ ಹಾಗೆ, ಏನೋ ತುಂಬಾ ಯೋಚನೆ ಮಾಡ್ತಿರೋ ಹಾಗೆ ಕಾಣಿಸ್ತಾ ಇರ್ತಾನೆ. ಏನಿಲ್ಲ ಡ್ಯಾಡ್. ಅಯ್ಯೋ ರಾಹುಲ್ ಅವರೇ, ಬಾ. ಡ್ಯಾಡ್, ಒಂದ್ಸಲ ನೋಡಿ ಡ್ಯಾಡ್, ಎಷ್ಟು ಬ್ಯೂಟಿಫುಲ್ ಆಗಿ ರೆಡಿ ಆಗಿದ್ದಾಳೆ ಅಂತ.